ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ತಮ್ಮೆ ಮಾಡಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರದ ನೀತಿಯನ್ನು ಖಂಡಿಸಿ APMC ಕಚೇರಿ ಮುಂದುಗಡೆ ಪ್ರತಿಭಟನೆ ಇದೆ. ಎಲ್ಲರಿಗೆ ಸಮಾನಾಗಿ ಸರ್ಕಾರ ವಾಗ್ದಾನ ಮಾಡಿದ ಪ್ರಕಾರ 2 ಹೆಕ್ಟರ್ ಅಂತೇನು ಪದ ಬಳಸಿದ್ದಾರೆ NDRF SDRF ಎಲ್ಲರಿಗೆ ಸಮಾನಾಗಿ ರೈತರಿಗೆ ಪರಿಹಾರನ ಕೊಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ನಾಳೆ ವಿಶೇಷ ಏನು ಅಧಿವೇಶನ ನಡೆಸ್ತಾ ಇದ್ದಾರೆ, ಆ ವಿಶೇಷ ಅಧಿವೇಶನದಲ್ಲಿ ತೊಗರಿ ಬೆಳೆಗಾರರ ಇಶ್ಯೂವನ್ನು ತಗೊಳ್ಬೇಕು, ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕಂತ ರೀತಿಯಲ್ಲಿ ಹೆಜ್ಜೆ ಹಾಕಬೇಕು, ಮತ್ತು ರಾಜ್ಯ ಸರ್ಕಾರ ಇನ್ಸೆಂಟಿವ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರ ಕೂಡ ಮಾಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಇವತ್ತು ಅದಕ್ಕಾಗಿ ಬೆಳೆ ವಿಮೆ ಹಣ, ಒಬ್ಬ ರೈತರಿಗೆ ಬೆಳೆ ವಿಮೆ ಹಣನ ಜನವರಿದಲ್ಲಿ ಡಿಸೆಂಬರ್ದಲ್ಲೇ ರಿಲೀಸ್ ಮಾಡ್ಬೇಕಾಗಿ ಬಿಡುಗಡೆ ಮಾಡ್ಬೇಕು, ಇಲ್ಲಿ ತನಕ ಮಾಡಿಲ್ಲ. ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, KMF ಮಾದರಿಯಲ್ಲಿ ತೊಗರಿ ಬೆಳೆಗಾರನ ಸಂರಕ್ಷಣೆ ಮಾಡಬೇಕು, ತೊಗರಿ ಬೇಳೆ ಕರಿಬೇಳೆ ಉಳುಬೇಳೆ ಉಣ್ತಕ್ಕಂಥವ್ರು ಎಲ್ಲರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಈ ತಿಂಗಳ ಜನವರಿ 20ರಂದು SKM ವತಿಯಿಂದ ಕಲಬುರಗಿಯ APMC ಕಚೇರಿ ಎದುರುಗಡೆ ರೈತರಿಂದ ಎಲ್ಲ ಜಂಟಿ ರೈತ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದ ಕೇಂದ್ರವಿರುವಂಥ ಕಲಬುರಗಿ ಜಿಲ್ಲೆಯಲ್ಲಿ ಸತತವಾದಂಥ ಏನು ರೈತರು ಒಳ್ಳೆಯ ರೀತಿಯಲ್ಲಿ ತೊಗರಿ ಬೆಳೆ ಬೆಳೀತಾ ಇದ್ದಾರೆ, ಆದರೆ ಕನಿಷ್ಠದಕ್ಕೆ ಬೆಂಬಲ ಬೆಲೆ 12,500 ರೂಪಾಯಿ ಕೊಡಬೇಕಂತೇಳಿ ಒತ್ತಾಯಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡೆವು. ಈಗ ಇಡೀ ಮಾರ್ಕೆಟಲ್ಲಿ ಗಂಜಿ APMCಗೆ ನಾವು ಹೋಗ್ತೇವೆ ಅಂದ್ರೆ 6,500ರಿಂದ 7,000 ರೂಪಾಯಿ ಖರೀದಿ ಕೇಂದ್ರಗಳು ನಡೀತೇವೆ. ಆದರೆ ಸರ್ಕಾರ ಹೇಳ್ತೇವೆ ಖರೀದಿ ಕೇಂದ್ರ ನಾವು ಸ್ಟಾರ್ಟ್ ಮಾಡಿದೆವು ಕಲಬುರಗಿ ಜಿಲ್ಲೆಯಲ್ಲಿ ಅಂತೇಳಿ. ಎಲ್ಲಿ ಒಂದು ಕುಂಟಲ್ ಯಾವುದು ಕೇಂದ್ರದಲ್ಲಿ ಯಾವ ತಾಲೂಕಿನಲ್ಲೂ ಖರೀದಿ ಕೇಂದ್ರ ಇಲ್ಲಿ ತನಕ ಸ್ಟಾರ್ಟ್ ಆಗಿಲ್ಲ, ಬರೀ ನೋಂದಣಿ ಮಾತ್ರ ಮಾಡ್ಕೋತಾ ಇದ್ದಾರೆ. ಈಗಾಗಲೇ 50% ಅರ್ಧದಷ್ಟು ತೊಗರಿ ರಾಶಿಯಾಗಿ ಮಾರ್ಕೆಟಲ್ಲಿ ತೊಗರಿ ಬಂದು ಅರ್ಧ ಖಾಲಿನೂ ಅಲ್ಲಿಗೆ ಬಂದು ಸರ್ಕಾರ ವತಿಯಿಂದ ಖರೀದಿ ಕೇಂದ್ರಗಳು ಎಲ್ಲಿನೂ ಪ್ರಾರಂಭ ಆಗಿಲ್ಲ. ಈ ಭಾಗದ ತೊಗರಿ ಬಗ್ಗೆ ಮಾತಾಡಬೇಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು BJP ಆಗಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಮೂರೂ ಸರ್ಕಾರ ಕೂಡ್ಕೊಂಡು ರೈತರ ನೆರವಿಗೆ ಧಾವಿಸಬೇಕಾಗಿತ್ತು, ಬರಬೇಕಾಗಿತ್ತು. ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಾಗಿತ್ತು. ಇದು ಯಾವುದನ್ನು ಕೊಡದೆ ಈ ಭಾಗದ ರೈತರು ಬರೀ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ. ಹೀಗಾಗಿ ಅದನ್ನು ಖಂಡಿಸಿ ನಾವು 20ನೇ ತಾರೀಕು ಕಲಬುರಗಿ APMC ಎದುರುಗಡೆ ದೊಡ್ಡ ಪ್ರಮಾಣದ SKM ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೆವು. ಅದಕ್ಕೂ ಸಹಿತ ಸರ್ಕಾರ ಬಗ್ಗದೇ ಇದ್ದರಿಂದ ಹಂತವಾಗಿ ಇನ್ನೊಂದು ತಿಂಗಳಲ್ಲಿ ಕಲಬುರಗಿ ಬಂದ್ ಮಾಡ್ತಕ್ಕಂಥ ಹೋರಾಟ ಸಹಿತ ನಾವು ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೇನೆ ಸರ್. ಭೀಮಾಶಂಕರ್ ಮಾಡಾಳಿ SKM ಜಿಲ್ಲಾ ಸಂಚಾಲಕರು.